ಇದು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಹುಚ್ಚನಪಾಳ್ಯ ಅಂತ ಗ್ರಾಮ. ಅಲ್ಲಿ ನಾವು ಅಧಿಕಾರದಲ್ಲಿದ್ದಾಗೇನೆ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ನಮ್ಮ ಸದಸ್ಯರಾದಂಥ ರಮೇಶ್ ಮತ್ತೆ ತಿಮ್ಮೇಗೌಡರು ಅಂತ ಹೇಳಿ ಈ ಜಾಗ ಏನು ದಾನ ಮಾಡ್ಯಾವ್ರೆ ಅವರ ಕುಟುಂಬದವರು ಮತ್ತೆ ಎಲ್ಲ ಡೈರೆಕ್ಟರ್ಗಳು ಸೇರಿ ಇವತ್ತು ಒಂದು ಒಳ್ಳೆ ಕಟ್ಟಡ ಕಟ್ಟ್ಯಾವ್ರೆ. ಅವ್ರಿಗೆ ಒಳ್ಳೇದಾಗ್ಲಿ ಈ ಸಂದರ್ಭದಲ್ಲಿ. ಅದ್ರ ಜೊತೆಗೆ ನಾವು ಪಂಚಾಯತಿನ ಮಾಡಲಾಗಿ ಹೆಂಗ್ ಕಟ್ಟಿದ್ವು ಅದನ್ನ ನೋಡಿಕೊಂಡು ಹಂತವಾಗಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು, ಒಂದು ಅಂಗನವಾಡಿ ಇರ್ಬೋದು, ಅದನ್ನ ಗುರಿಯಾಗಿಟ್ಕೊಂಡು ಎಲ್ಲ ಕೆಲಸ ಮಾಡ್ತಾವ್ರೆ. ಅದಕ್ಕೆ ನನಗೆ ಹೆಮ್ಮೆ ಇದೆ. ತಂದೆ ತಾಯಿ ಹೆಸರಿನಲ್ಲಿ 30 ಲಕ್ಷಕ್ಕೂ ಹೆಚ್ಚು ಇರ್ಲಿ, ಅವರ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಅವರ ತಂದೆ ತಾಯಿ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಕಾಳಜಿ ಏನದೆ ಅದನ್ನ ಇಲ್ಲಿ ತೋರಿಸ್ತದೆ. ಮಕ್ಕಳು ತಂದೆ ತಾಯಿ ಹೆಸರನ್ನು ಉಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ಯಾವ್ರೆ. ಅವ್ರಿಗೂ ಮತ್ತು ಅವರ ಕುಟುಂಬದವರಿಗೂ ಕೂಡ ಇವತ್ತು ಒಳ್ಳೇದಾಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಏನೆಲ್ಲ ಅನುಕೂಲ ಸರ್? ಬೆಂಗಳೂರು ಹಾಲು ಒಕ್ಕೂಟದಿಂದ ಇವತ್ತು ಹುಚ್ಚನಪಾಳ್ಯ ಹಾಲು ಉತ್ಪಾದಕ ಸಹಕಾರಿ ಸಂಘನ ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆ ಮಾಡೋದ್ರಿಂದ ರೈತರುಗಳಿಗೆ ಹಾಲು ಹಾಕೋದು ಮತ್ತೆ ಎಲ್ಲ ರೈತರುಗಳಿಗೂ ಅನುಕೂಲ ಆಗುತ್ತೆ. ಇಲ್ಲಿಂದ ಈಗ ಒಂದು ಕಟ್ಟಡ ಕಟ್ಟಬೇಕಾಗಿತ್ತು. ಆ ಕಟ್ಟಡದಿಂದ ಊರು ಜನಗಳೆಲ್ಲ ಸಹಕಾರದಿಂದ ನಾನು ಅಧ್ಯಕ್ಷನಾಗಿದ್ದರಿಂದ ಎಲ್ಲ ನಮ್ಮೂರಲ್ಲಿರೋ ಸಹಕಾರಿ ಸಂಘದ ಡೈರೆಕ್ಟರ್ಗಳು, ಕಾರ್ಯದರ್ಶಿಗಳು, ಹಾಲು ಉತ್ಪಾದಕರು, ಎಲ್ಲಾ ಜನಗಳು ಸಹಾಯದಿಂದ ಇವತ್ತು ಹಾಲಿನ ಡೈರಿ ಕಟ್ಟಿದ್ದೀವಿ ಸರ್. ಈಗ ಪ್ರತಿದಿನ ಎಷ್ಟು ಹಾಲು ಇಲ್ಲಿ ಸಂಗ್ರಹ ಆಗುತ್ತೆ? ಪ್ರತಿದಿನ 200-250 ಲೀಟರ್ ಹಾಲು ಸಂಗ್ರಹ ಆಗುತ್ತೆ.